ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಹಾಗೂ ತಾಲೂಕಿನ ವೈದ್ಯಾಧಿಕಾರಿ ಇವರು ಮಾಹಿತಿ ಕೇಳಿದರೆ ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದು ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆರ್ಟಿಐ ಕಾರ್ಯಕರ್ತ ಎಂದು ಹೇಳುವ ಬಿವಿ ಭಾನುಪ್ರಕಾಶ್ ಆರೋಪಿಸಿ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಫೆಬ್ರವರಿ ತಿಂಗಳು ಆಸ್ಪತ್ರೆಗೆ ಸಂಬಂಧಿಸಿದಂತೆ ಮಾಹಿತಿ ಹಕ್ಕು ಅಧಿನಿಯಮ ಅಡಿಯಲ್ಲಿ ನಿಯಮಾನುಸಾರ ಮಾಹಿತಿಯನ್ನು ಕೇಳಿದರೂ ಇದುವರೆಗೂ ಮಾಹಿತಿಯನ್ನು ನೀಡದೆ ಉಡಾಫೆ ಇಂಬರವನ್ನು ನೀಡುತ್ತಲೇ ಬಂದಿದ್ದಾರೆ. ಆದ್ದರಿಂದ ಈ ವಿಷಯವಾಗಿ ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ಕೈ ಅರ್ಜಿ ಸಲ್ಲಿಸಿದ ಸಲುವಾಗಿ ಈ ಪ್ರಾಧಿಕಾರವು ವಿಚಾರಣೆಯನ್ನು ನಿಗದಿಪಡಿಸಿತ್ತು. ಈ ವಿಚಾರಣೆ ಸಮಯದಲ್ಲಿ ವೈದ್ಯರು ಮಾತಿಗೆ ಮೇಲ್ಮನವಿ ಪ್ರಾಧಿಕಾರವು 15 ದಿನಗಳಲ್ಲಿ ಮಾಹಿತಿಯನ್ನು ನೀಡಲು ಆದೇಶಿಸಿದ ಕಾರಣ ನಾನು ಅಲ್ಲಿಂದ ವಾಪಸ್ ಬಂದೆನು. ನಂತರದಲ್ಲಿ ನಗರದ ಬಡಾವಣೆ ಪೊಲೀಸ್ ಠಾಣೆಗೆ ದೂರನ್ನು ನೀಡಿ ಈ ದಿನ ಘಟನೆಯ ಸಂಬಂಧ ಸತ್ಯವನ್ನು ತಿಳಿಸಲು ತಮ್ಮ ಮುಂದೆ ಬಂದಿದ್ದೇನೆ ಎಂದರು. ಆರ್ಟಿಐ ಕಾರ್ಯಕರ್ತರನ್ನು ಹತ್ತಿಕ್ಕುವಂತ ಕೆಲಸ ಮಾಡುತ್ತಿರುವಂತಹ ಇಲಾಖೆ ಅಧಿಕಾರಿಯ ವಿರುದ್ಧ ಜಿಲ್ಲಾಧಿಕಾರಿಯವರು ಕ್ರಮ ಕೈಗೊಳ್ಳಬೇಕೆಂದು ಕೋರುತ್ತೇನೆ. ಕಾರ್ಯಕರ್ತರನ್ನು ಹತ್ತಿಕ್ಕುವಂತ ಕೆಲಸ ಮಾಡುತ್ತಿರುವ ಇಲಾಖೆಯ ಅಧಿಕಾರಿ ವಿರುದ್ಧ ಮಾನ್ಯ ಜಿಲ್ಲಾಧಿಕಾರಿಯವರು ಬಂದು ತನಿಖಾ ತಂಡವನ್ನು ರಚನೆ ಮಾಡಿ ಈ ವಿಷಯವಾಗಿ ಆಲೂರು ತಾಲೂಕಿನ ಆರೋಗ್ಯಾಧಿಕಾರಿ ಹಾಗೂ ಪಾಳ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ನಿಸಾರ್ ಫಾತಿಮಾ ರವರ ವಿರುದ್ಧ ನಿಷ್ಪಕ್ಷಪಾತ ತನಿಖೆ ನಡೆಸಿ ತನಿಖಾ ವರದಿಯನ್ನು ಪಡೆಯಬೇಕೆಂದು ಒತ್ತಾಯಿಸಿದರು. ಇದು 27/2/2024 ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಇದನ್ನ ತೋರಿಸ್ತೇನೆ. ನಾನು ಸತತವಾಗಿ 14 ತಿಂಗಳುಗಳಿಂದ ಹೋರಾಟ ಮಾಡಿರುವಂತದ್ದು, 14 ತಿಂಗಳುಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ದಾಖಲಾತಿಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಯಾವುದೇ ರೀತಿಯಾದಂತ ಒಂದು ದುರುದ್ದೇಶನ ಇಟ್ಕೊಂಡು ಈ ಪ್ರೆಸ್ ಮೀಟ್ ನಾನು ಕರೆದಿರೋದಿಲ್ಲ. ಕಾರಣ ಇಷ್ಟೇನೆ, ನನಗೆ ಒಂದು DHO ಆಫೀಸಲ್ಲಿ ನಡೆದಿರುವಂತ ಗಲಾಟೆಗೆ ಸಂಬಂಧಪಟ್ಟಂತೆ ಅವತ್ತಿನ ದಿನನೇ ಅಲ್ಲಿ DHO ಅವರು ಆದೇಶ ಮಾಡ್ತಾರೆ, ಮೇಡಮ್ ಅವರೇ ಇವ್ರು ಏನ್ ಕೇಳಿದಾರೆ ಆ ದಾಖಲಾತಿಗಳನ್ನೆಲ್ಲ ನೀವು ಕೊಡಬೇಕು ಅಂತೇಳಿ ಆದೇಶ ಮಾಡಿ DHO ಅವರು ಅದೇ ಜಾಗದಲ್ಲಿ ಆದೇಶ ಮಾಡಿದಾಗ ನಾನು ಅಲ್ಲಿಂದ ಹೊರಟು ಆಚೆ ಬಿಡ್ತೀನಿ. ಆಚೆ ಬಂದ ನಂತರ ಅವತ್ತಿನ ದಿವಸದಲ್ಲೇ ಕೂಡ ಡಾಕ್ಟರ್ ನಿಸಾರ್ ಫಾತಿಮಾ ಅವರು ಬಡಾವಣೆ ಠಾಣೆನಲ್ಲಿ ನನ್ನ ಮೇಲೆ ಒಂದು ಕಂಪ್ಲೇಂಟ್ ದೂರನ್ನ ದಾಖಲು ಮಾಡಿರ್ತಾರೆ. ಆ ಸಂಬಂಧವಾಗಿ ಉತ್ತರ ನಿರೀಕ್ಷಕ ಸರ್ಕಲ್ ಇನ್ಸ್ಪೆಕ್ಟರ್ ನನಗೆ ಫೋನ್ ಮಾಡಿ ನನ್ನ ತಾವು ಠಾಣೆಗೆ ಬರ್ಬೇಕು ಅಂತೇಳಿ ಕರೀತಾರೆ. ಠಾಣೆಗೆ ನಾನು ಹೋದಾಗ ನಾನು ಅವರಿಗೆ ವಿಚಾರವನ್ನ ಸ್ಪಷ್ಟತೆನ ತಿಳಿಸಿದ್ದೀನಿ. ಸರ್ ಈ ತರನೇ ಆಯ್ತು, ನಾನು ಹೋದಾಗ ಹಿಂಗಾಗಿದೆ ಸರ್, ಒಂದು ಅಪೀಲ್ ಅಥಾರಿಟಿನಲ್ಲಿ ನಾವು ಹೋಗಿರೋಂತ ಟೈಮಲ್ಲಿ ನನ್ನಿಂದ ಏನಾದ್ರು ಯಾವುದೇ ರೀತಿಯಾದಂತ ಒಂದು ದುಷ್ಕೃತ್ಯ ನಡೆದಿದ್ರೆ ಇನ್ ಅಂಡ್ ಔಟ್ ಟೈಮ್ ಇಂದ ಎಲ್ಲಾ CCTV ಫುಟೇಜಸ್ ಗಳನ್ನ ತೆಗೆದು ನೋಡಿ ನನ್ನದು ಯಾವ್ದಾರ ಒಂದು ತಪ್ಪಿದೆ ಅದ್ರಲ್ಲಿ ಬಿಂಬಿತವಾಗಿ ತೋರಿಸಿ ಆ ನಡೆದಿರುವಂತದ್ದು DHO ಅವರ ಸಮ್ಮುಖದಲ್ಲಿ DHO ಅವರ ಚೇಂಬರ್ ಅಲ್ಲಿ ನಡೆದಿರುವಂತದ್ದು. ಮಾನ್ಯ DHO ಅವ್ರ ಜೊತೆನಲ್ಲಿದ್ದಾರೆ, AO ಚಂದ್ರಶೇಖರ್ ಇದ್ದಾರೆ, ಪಕ್ಕದಲ್ಲಿ ಸೂಪರಿಂಟೆಂಡೆಂಟ್ ಜಗದೀಶ್ ಅವರು ಕೂಡ ಜೊತೆಲಿದ್ದಾರೆ. ಅವರ ಅಧಿಕಾರಿಗಳ ಸಮಕ್ಷಮ ನಡೆದಿರುವಂತದ್ದು, ಏಳು ಧ್ವನಿಯಲ್ಲಿ ಅವರೇ ಮಾತಾಡಿರುವಂತದ್ದು, ಬೆರಳು ತೋರಿಸಿ ಮಾತಾಡಿರುವಂತದ್ದು, ಹಲ್ಲು ಕಚ್ಚಿ ಮಾತಾಡಿರುವಂತದ್ದು, ನಿನ್ನಂತ ಎಷ್ಟೋ ಆರ್ಟಿಐ ಕಾರ್ಯಕರ್ತರನ್ನ ನಾನು ಹುಟ್ಟಿಸಿ ಭೂಮಿ ಮೇಲೆ ಬಿಟ್ಟಿದ್ದೀನಿ ಅಂತೇಳಿ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷ ಅನಂತರಾಜು, ಅಖಿಲ ಕರ್ನಾಟಕ ಮಾನವ ಮೂಲಭೂತ ಹಕ್ಕುಗಳ ಜಾಗೃತಿ ಸಮಿತಿ ಜಿಲ್ಲಾಧ್ಯಕ್ಷ ಫ್ರಾನ್ಸಿಸ್ KVR, ದಲಿತ ಸಂಘಟನಾ ಸಮಿತಿ ಜಿಲ್ಲಾಧ್ಯಕ್ಷ ಚೇತನ್ ಶಾಂತಿಗ್ರಾಮ, ಕರವೇ ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷ ಪ್ರವೀಣ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.